ವಿರಾಮದ ಬಳಿಕ ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ ಹಲೋ, ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಮಸ್ತೆ ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹುಟ್ಟಿದ ದಿನಾಂಕ 30/10/2003. 30/10/2003. ಸಮಯ 7:15. 7:15. ಬೆಳಗಿನ ರಾತ್ರಿ ನಾಮ ಸಾಯಂಕಾಲ ಸಂಜೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಅವ್ರ ಬಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಎಲ್ಲಿಂದ ಮಾತಾಡ್ತೀರಮ್ಮ ನೀವು? ನಾವು ಮೈಸೂರಿಂದ ಮಾತಾಡ್ತಿರೋದು ಮೇಡಮ್. ಹಾಂ, ಯಾರ್ದಿದು ನಿಮ್ಮ ಮಗಳ? ಮಗಳು. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಮಗಳು ಡಿಗ್ರಿ ಮುಗಿಸಿದ್ದಾಳೆ. ಮುಂದೆ ಹೆಂಗೆ ಅವಳ ಜೀವನ? ಮದುವೆ ಆಗ ಲಗ್ನ ಇದೆಯಾ? ಮದುವೆ ಆಗ್ತಾಳ? ನಿಮ್ಮ ಮಗಳದು ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಹಾಂ, ಡಿಗ್ರಿ ಮುಗಿಸಿದ್ದಾರೆ ಅಂತಂದರೆ ನೀವು ಇವಾಗ ಮದುವೆನ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ 2016. ಇಲ್ಲ, ಅವ್ರಿಗೆ ಇವಾಗ ತುಂಬ ಟೈಮ್ ಚೆನ್ನಾಗಿದೆ, ನಿಮ್ಮ ಮಗಳಿಗೆ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಗಳಿಗೆ ಜಾತಕದಲ್ಲಿ ಶನಿ ಗ್ರಹ ಮತ್ತು ಶನಿಗಿಂತ ರಾಹು ಕೆಟ್ಟಿದ್ದಾರೆ. ನಿಮ್ಮ ಮಗಳ ಜಾತಕದಲ್ಲಿ ರಾಹು ಕೆಟ್ಟಿದ್ದಾರೆ. ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ರಾಹು ಕೆಟ್ಟಾಗ ಏನಾಗುತ್ತೆ, ಮನೇಲಿ ಎಲ್ಲೋ ಒಂದು ಕಡೆ ಗಲಾಟೆಗಳು, ಕುಟುಂಬದಲ್ಲಿ ಇಲ್ಲ ಅವ್ರಿಗೆ ನೆಮ್ಮದಿ ಇರಲ್ಲ. ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಅಲ್ಪಾಯಸ್ಸಲ್ಲಿ ಅಥವಾ ಏನಾದರೂ ಸೂಸೈಡು, ಅಪಘಾತ, ಅದರಿಂದ ಯಾರಾದರೂ ಡೆತ್ ಆಗಿರ್ತಾರ ನಿಮ್ಮ ಕುಟುಂಬದಲ್ಲಿ, ಅದನ್ನು ಹೇಳುತ್ತೆ ಜಾತಕದಲ್ಲಿ. ಹಲೋ ಹಲೋ. ಹಾಂ, ಹೇಳಿ ಮೇಡಮ್. ಹಲೋ. ಇಲ್ಲ ಮೇಡಮ್, ಆ ಥರ ಯಾವುದೂ ಇಲ್ಲ. ಹಾಂ, ಆದರೆ ನಿಮ್ಮ ಮಗಳ ಜಾತಕದಲ್ಲಿ ರಾಹು ಕೆಟ್ಟಿದ್ದಾರೆ ಅಮ್ಮ. ರಾಹು ಗ್ರಹ ಕೆಟ್ಟಿರೋದಕ್ಕೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ನೀವು ತುಂಬ ಟ್ರೈ ಮಾಡಿದ್ರಿ, ಫಸ್ಟ್ ಚೆನ್ನಾಗಿ ಗೊತ್ತಿದ್ರು, ಆಮೇಲೆ ಸ್ವಲ್ಪ ಡಲ್ ಆಗಿರ್ತಾರೆ. ಕೆಲಸ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಕೆಲಸಕ್ಕೆ ಹೋಗಿಲ್ಲ ಇನ್ನೂ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಕೆಲಸಕ್ಕೆ ಹೋದರೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಬಟ್ ಮದುವೆಗೆ ಓಕೆ, ಮದುವೆಗೆ ಟೈಮ್ ತುಂಬ ಚೆನ್ನಾಗಿದೆ. ನೀವು ಅದಕ್ಕೆ ಒಂದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಕೆಟ್ಟಿರೋ ಒಂದು ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಇವ್ರ ಲೈಫ್ ಚೆನ್ನಾಗಿರುತ್ತೆ. ಯಾಕಂದರೆ ಮುಂದೆ ಬರೋವಂತಹ ಒಂದು ರಾಹು ದಶದಲ್ಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ನ ತಂದುಕೊಡುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಚೆನ್ನಾಗಿರ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ತುಮಕೂರಿಂದ ಮಾತಾಡ್ತಾ ಇರೋದು. ಮಗನ ಬಗ್ಗೆ ಮದುವೆ ಕೇಳಬೇಕಿತ್ತು. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂತ ಕೇಳಿದೆ. ಮಗನ ಮದುವೆ ಬಗ್ಗೆ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 18/4/91. 18/4/91. 6:10 AM. ಬೆಳಗಿನ ರಾತ್ರಿನ? ಬೆಳಿಗ್ಗೆ. ಸರಿ, ಮಾತನಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ನಿಮ್ಮ ಮಗನ ಬಗ್ಗೆ ಏನು ಪ್ರಶ್ನೆ ಸರ್? ಮದುವೆನಾ? ಹಾಂ, ಮದುವೆ ಬಗ್ಗೆ. ಸರ್, ಮಗಂದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ ಬರುತ್ತೆ, ಗುರುವಾರ ಹುಟ್ಟಿರ್ತಾರೆ. ಹೌದು. ನಿಮ್ಮ ಮಗನಿಗೆ ನಡೀತಾ ಇರೋ ಟೈಮ್ ಇವಾಗ ಚೆನ್ನಾಗಿದೆ. 2036ವರೆಗೂ ನಿಮ್ಮ ಮಗನಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. ಸೊ ಇವಾಗ ಏನಾದರೂ ಮನೆಗೇ ಕಟ್ಟಿದ್ದೀರಾ ರೀಸೆಂಟಾಗಿ? ಕಟ್ಟಿದ್ದೀವಿ, ಹಾಂ. ಅದನ್ನು ಹೇಳುತ್ತೆ. 2020ರಿಂದನೇ ತುಂಬ ಟೈಮ್ ಚೆನ್ನಾಗಿದೆ ನಿಮ್ಮ ಮಗನಿಗೆ. ಸೊ ಮದುವೆ ಮಾಡ್ಬೋದು. ಮದುವೆಗೆ ಟೈಮ್ ಇವಾಗ ಚೆನ್ನಾಗಿದೆ. ಯಾಕೆ ಮದುವೆಗೆ ಇನ್ನೂ ನೋಡ್ತಾ ಇದ್ದೀರಾ ಇಲ್ವಾ, ಹೇಗೆ? ನೋಡ್ತಾ ಇದ್ದೀವಿ ಮೇಡಮ್. ಮನೆ ಕಟ್ಟಬೇಕು ಅಂತ ಇದ್ವಿ ಅಷ್ಟೇ. ಮನೆ ಹೇಳಿದ್ನಲ್ಲ, 20ರಿಂದ ತುಂಬ ಟೈಮ್ ಚೆನ್ನಾಗಿದೆ. ಮದುವೆ ನೋಡಿ ಮಾಡ್ಬೋದು.